ಛಾಯಾಗ್ರಾಹಕರ ಯುಗ, ವಿಡಿಯೋಗ್ರಾಫರ್ಗಳ ಯುಗ. ಸೋಷಿಯಲ್ ಮೀಡಿಯಾ ಇವತ್ತು ತನ್ನದೇ ಆದಂತ ಮಹತ್ವ ಪಡ್ಕೊಂಡಿರೋದಕ್ಕೆ ಕಾರಣ ಫೋಟೋಗ್ರಾಫರ್ ಮತ್ತೆ ವಿಡಿಯೋಗ್ರಾಫರ್ಸ್. ಯಾವ್ದು ಒಂದು ಸಣ್ಣ ದೃಶ್ಯ ಕಂಡ್ರು, ಒಂದು ಸಣ್ಣ ಯಾವುದೋ ಒಂದು ಘಟನೆ ಕಂಡ್ರು ಅದನ್ನ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಎಫೆಕ್ಟಿವ್ ಆಗಿ ತೆಗೆಯುವಂತ ವಿಡಿಯೋಗ್ರಾಫರ್ಗಳು ಮತ್ತೆ ಫೋಟೋಗ್ರಾಫರ್ಗಳಿಂದ ಇವತ್ತು ನಮ್ಮ ಮಾಧ್ಯಮ ತನ್ನದೇ ಆದಂತ ಮಹತ್ವ ಪಡ್ಕೊಂಡಿದೆ. ಈ ಛಾಯಾಗ್ರಾಹಕರಿಗೆ, ವಿಡಿಯೋಗ್ರಾಫರ್ಗಳಿಗೆ, ಫೋಟೋಗ್ರಾಫರ್ಗಳಿಗೆ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಸಹಯೋಗದಲ್ಲಿ ಬೆಂಗಳೂರಿನ ಹೊರಗಡೆ ಅಂದ್ರೆ ಹುಬ್ಬಳ್ಳಿ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಾವೊಂದು ಕಾರ್ಯಾಗಾರ ಮತ್ತು ಛಾಯಾಚಿತ್ರ ಪ್ರದರ್ಶನ ಮತ್ತೆ ಅತ್ಯುತ್ತಮ ಫೋಟೋಗ್ರಾಫ್ ತೆಗೆದಂತ ಛಾಯಾಗ್ರಾಹಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಇದೊಂದು ಕನ್ನಡ ಮಾಧ್ಯಮದಲ್ಲೇ ಒಂದು ಅಪರೂಪದ ಮತ್ತೆ ಮೊದಲ ಪ್ರಯತ್ನ ಇದು. ಫೋಟೋಗ್ರಾಫರ್ಗಳಿಗೋಸ್ಕರ ಒಂದು ಕಾರ್ಯಾಗಾರ ಮಾಡೋದು, ಫೋಟೋಗ್ರಾಫರ್ಸ್ ಮತ್ತು ನ್ಯೂಸ್ ಇಬ್ಬರನ್ನು ಕೋಆರ್ಡಿನೇಟ್ ಮಾಡಿ ಮಾಡುವಂತ, ಸಮನ್ವಯ ಮಾಡಿ ಮಾಡುವಂತ ಅಪರೂಪದ ಕಾರ್ಯಕ್ರಮ ಇದು. ಅದು ಹುಬ್ಳಿನಲ್ಲಿ ನಡೀತಾ ಇದೆ. ತುಂಬಾ ಜನ ಕ್ಯಾಮ್ರಾಮನ್ಗಳು, ಫೋಟೋಗ್ರಾಫರ್ಸ್ಗಳು ಬಂದಿದ್ದಾರೆ. ದಯವಿಟ್ಟು ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯೂಸ್ ಮತ್ತೆ ಫೋಟೋಗ್ರಾಫರ್ಸ್ ನಡುವಿನ ಒಂದು ಸೇತುವೆ ಏನಿದೆ, ಇಬ್ಬರ ನಡುವಿನ ಒಂದು ಸಮನ್ವಯ ಏನಿದೆ, ಯಾಕೆ ಇಂಪಾರ್ಟೆಂಟು, ಇವತ್ತು ಬೆಳೆಯುತ್ತಿರುವ ಮಾಧ್ಯಮದಲ್ಲಿ ಅವರಿಬ್ಬರ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದ್ ಬಗ್ಗೆ ತುಂಬಾ ಪ್ರಮುಖವಾದ ಒಬ್ಬ ರಾಷ್ಟ್ರ ಮಟ್ಟದ ಒಬ್ಬರು ಫೋಟೋಗ್ರಾಫರ್ ಬಂದಿದ್ದಾರೆ. ಅದು ಮಹಿಳಾ ಫೋಟೋಗ್ರಾಫರು. ಅವರು ನಿಮ್ಗೊಂದಷ್ಟು ಟಿಪ್ಸ್ ಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನೀವೆಲ್ಲ ಕೇಳ್ಕೊಂಡು ಅದ್ರಲ್ಲಿ ಭಾಗವಹಿಸೋ ಮೂಲಕ ಇನ್ನಷ್ಟು ಹೊಸ ಫೋಟೋಗ್ರಾಫರ್ಗಳಿಗೆ, ಹೊಸ ಕ್ಯಾಮ್ರಾಮನ್ಗಳಿಗೆ ನೀವೆಲ್ಲರೂ ಮಾದರಿ ಆಗ್ಬೇಕು, ಉತ್ತೇಜನ ಕೊಡ್ಬೇಕು. ಥ್ಯಾಂಕ್ ಯು. ಇದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಅದು ಫಸ್ಟ್ ಒಂದು ಸಣ್ಣ ಪ್ರಯತ್ನ ಫೋಟೋಗ್ರಾಫರ್ ಸೆಲೆಬ್ರೇಟ್ ಮಾಡಕ್ಕೆ. ಫೋಟೋಗ್ರಾಫರ್ಸ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಇಷ್ಟು ನಮ್ಮ ಮಾಧ್ಯಮ ಮೇಲೆ ಇಷ್ಟು ಪ್ರಭಾವ ಇದೆ. ಇದನ್ನ ಸೆಲೆಬ್ರೇಟ್ ಮಾಡಕ್ಕೆ ನಾವು ಈ ಫೋಟೋ ಎಕ್ಸಿಬಿಷನ್, ಇದು ಫಸ್ಟ್ ಎವರ್ ಸ್ಟೇಟ್ ಲೆವೆಲ್ ಫೋಟೋ ಎಕ್ಸಿಬಿಷನ್ ಮಾಡ್ತಾ ಇದೀವಿ. ಟಿಲ್ ನಾವು ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಫೋಟೋಗ್ರಾಫರ್ಸ್ ಅವ್ರವ್ರ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ಕೊಳ್ತಾ ಇದ್ರು. ಈಗ ಫಸ್ಟ್ ಟೈಮ್ ಎಲ್ಲರೂ ಸೇರಿ ಈ ತರ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ನಾವು ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಮೊಮೆಂಟ್ ಫಾರ್ ಅಸ್, ಫಾರ್ ದಿ ಮೀಡಿಯಾ ಅಕಾಡೆಮಿ. ಸೊ ಮೀಡಿಯಾ ಅಕಾಡೆಮಿ ಕಡೆಯಿಂದ ನಮ್ಮ ಪ್ರಯತ್ನ ಇದು. ಫೋಟೋಗ್ರಾಫರ್ಸ್ ಅವ್ರ ವರ್ಕ್ ಹೈಲೈಟ್ ಮಾಡಬೇಕು, ಅವ್ರನ್ನ ಪ್ರೊಫೆಷನಲ್ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡಬೇಕು. ಇದಕ್ಕೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲರೂ ಸ್ಟೇಟ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಬಂದಿದ್ದಾರೆ. So this is one of the celebrations for all the photographers and dedication that they have towards this profession. So I really welcome everyone here. And so ನಮ್ಮ ಜೊತೆ ಸೀನಿಯರ್ ಫೋಟೋಗ್ರಾಫರ್ಸ್ ಇದ್ದಾರೆ. ಡೆಲ್ಲಿಯಿಂದ ಬಂದಿದ್ದಾರೆ ಶಿಪ್ರಾ ದಾಸ್. ಅವರು ವೆರಿ ರಿನೋನ್ಡ್ ವುಮನ್ ಫೋಟೋಗ್ರಾಫರ್, ಒನ್ ಆಫ್ ದ ಲೀಡಿಂಗ್ ಫೋಟೋಗ್ರಾಫರ್ಸ್ ಆಫ್ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್. ಶಿಪ್ರಾ ದಾಸ್ ಹ್ಯಾಸ್ ಡನ್ ಲಾಟ್ ಇನ್ ದಿಸ್ ಫೋಟೋಗ್ರಫಿ ಫೀಲ್ಡ್, ನ್ಯೂಸ್ ಫೋಟೋಗ್ರಫಿ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಸೀನಿಯರ್ ಫೋಟೋಗ್ರಾಫರ್ಸ್ ಬಂದಿದ್ದಾರೆ. ಕೆಂಪಯ್ಯ ಅವರಿದ್ದಾರೆ, ಮತ್ತೆ ಕೆಂಪಣ್ಣ ಅವರಿದ್ದಾರೆ, ಮತ್ತೆ ತುಂಬಾ ಜನ ಇಲ್ಲಿ ಸೇರಿದ್ದಾರೆ ಅವ್ರ ಜೊತೆ. ಸೊ ದಿಸ್ ಇಸ್ ಒನ್ ಆಫ್ ದ a good effort that all the senior photographers have come together and ಅವರು ಇಲ್ಲಿ ಈ ಇವೆಂಟ್ ಅಲ್ಲಿ ಭಾಗಿಯಾಗ್ತಾ ಇರೋದು. ಇಲ್ಲಿ ಬಂದಿರುವ ಯಂಗ್ ಫೋಟೋಗ್ರಾಫರ್ಸ್ ಮತ್ತೆ ಸೀನಿಯರ್ ಫೋಟೋಗ್ರಾಫರ್ಸ್ ಮಧ್ಯೆ ಒಂದು ಬ್ರಿಡ್ಜ್ ತರ. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡಿ ಇಲ್ಲಿ ಈ ಪ್ರೊಫೆಷನ್ ಅಲ್ಲಿ ಯಾವ ತರ ನಾವು ಈ ಪ್ರೊಫೆಷನ್ ಇನ್ನೂ ಉನ್ನತ ಮಟ್ಟಕ್ಕೆ ತರಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮೊದಲ ಬಾರಿಗೆ ಪತ್ರಿಕಾ ಛಾಯಾಗ್ರಾಹಕರಿಗಾಗಿ ಸುದ್ದಿ ಛಾಯಾಗ್ರಹಣ ಸ್ಪರ್ಧೆ ಆಯೋಜನೆ ಮಾಡಿದೆ. ಹಾಗೂ ಪತ್ರಿಕಾ ಛಾಯಾಗ್ರಹಣದ ಬಗ್ಗೆ ಒಂದು ವರ್ಕ್ಶಾಪ್ ಅನ್ನ ಹುಬ್ಳಿಯಲ್ಲಿ ಆಯೋಜನೆ ಮಾಡಿರೋದು ವಿಶೇಷ. ಸುಮಾರು 60ಕ್ಕೆ ಹೆಚ್ಚು ಸ್ಪರ್ಧಿಗಳು ಇದರಲ್ಲಿ ಫೋಟೋ ಕಳಿಸಿದ್ರು. 120ಕ್ಕೂ ಹೆಚ್ಚು ಫೋಟೋಗಳು ಬಂದಿದ್ವು ಸ್ಪರ್ಧೆಗೆ. ಅದನ್ನ ಪರಿಣತ ಜೂರಿಗಳ ಮೂಲಕ ಅವರು ತೀರ್ಪುಗಾರರಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ಆಯ್ಕೆ ಮಾಡಿದ್ದಾರೆ. ಮುಂದೆಯೂ ಪತ್ರಿಕಾ ಛಾಯಾಗ್ರಾಹಕರು ಪತ್ರಿಕೋದ್ಯಮ ಕ್ಷೇತ್ರದ ಎಲ್ಲಾ ವಿಭಾಗಗಳ ಕುರಿತು ಸಹ ಕಾರ್ಯಕ್ರಮಗಳನ್ನ, ತರಬೇತಿಗಳನ್ನ ಆಯೋಜನೆ ಮಾಡುವುದು ಅಕಾಡೆಮಿಯ ಆಶಯ ಆಗಿದೆ. ನಮಸ್ಕಾರ, ನನ್ನ ಹೆಸರು ಕೆ ವೆಂಕಟೇಶ್ ಅಂತ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮೆಂಬರು. ಸರ್ಕಾರಿ ಅಪಾಯಿಂಟ್ ಮಾಡಿದಂಥ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ, ಕರ್ನಾಟಕ ಸರ್ಕಾರಕ್ಕೆ ಹೃತ್ಪೂರ್ವಕ ವಂದನೆಗಳು. ನಾವು ಆಸ್ ಎ ಮೆಂಬರ್ ಆಗಿ ಮಾಧ್ಯಮ ಅಕಾಡೆಮಿ ಮೊಟ್ಟ ಮೊದಲ ಬಾರಿಗೆ ಫೋಕಸ್ ಆನ್ ನ್ಯೂಸ್ ಅನ್ನೋ ಒಂದು ಛಾಯಾಚಿತ್ರ ಪ್ರದರ್ಶನ, ಚರ್ಚೆ ಹಾಗೂ
ಇದು ಅವಾರ್ಡ್ ಫಂಕ್ಷನ್ ನಿಂತ್ಕೊಂಡಿದ್ವಿ, ಕಾಂಪಿಟೇಷನ್ನು. ಇವಾಗ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ನನ್ನ ಮೈನ್ ಉದ್ದೇಶ ಏನಂದರೆ, ಮುಂದೆ ಬರುವ ಯಾವುದೇ ಒಂದು ಮಾಧ್ಯಮ ಅಕಾಡೆಮಿ ಮೆಂಬರ್ಗಳಲ್ಲಿ ಸರ್ಕಾರಿ ನನಗೆ ಯಾವ ಥರ ಅಪಾಯಿಂಟ್ ಮಾಡಿದಾರೋ ಅದೇ ಥರ ಆ ಸರ್ಕಾರಿ ಅಪಾಯಿಂಟ್ಮೆಂಟ್ ಆಗಿ ಒಬ್ಬ ಮೆಂಬರ್ನ ಅಪಾಯಿಂಟ್ ಮಾಡಬೇಕು. ನಾನೇ ಮೊದಲವನು, ನಾನೇ ಕೊನೆಯವನು ಆಗಬಾರ್ದು. ಅದು ನಾನು ಈ ಮುಖಾಂತರ ಈ ಫೋಕಸ್ ಆನ್ ನ್ಯೂಸ್ ಎಕ್ಸಿಬಿಷನ್ ಮುಖಾಂತರ ನಾನು ಘನ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಕರ್ನಾಟಕದಲ್ಲಿ ಅತ್ಯುತ್ತಮ ಛಾಯಾಗ್ರಾಹಕರಾಗಿ ಕಾಣಿಸಿಕೊಂಡಂತಹ ಮಾನ್ಯ ದಿವಂಗತ ಎಂ.ವೈ. ಗೋರ್ಪಡೆ ಅವರ ಹೆಸರಿನಲ್ಲಿ ಮಾಧ್ಯಮ ಅಕಾಡೆಮಿ ಹೆಂಗೆ ಪತ್ರಿಕಾ ವರ್ಷಕ್ಕೆ ಪ್ರಶಸ್ತಿ ಕೊಡ್ತಾರೋ ಅದೇ ರೀತಿ ಆ ಪ್ರಶಸ್ತಿಯಲ್ಲಿ ಒಬ್ಬರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಒಂದು ಪ್ರಶಸ್ತಿ ಕೊಡ್ತಾರೆ. ಅದರಲ್ಲಿ ಬರೀ ಪತ್ರಕರ್ತರು ಮಾತ್ರ ಇರ್ತಾರೆ ಹೊರತು ನಮ್ಮ ಛಾಯಾಗ್ರಾಹಕರಿಗೆ ಯಾವುದನ್ನು ಅವರು ಕೊಡೋದಿಲ್ಲ. ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಸರ್ಕಾರಕ್ಕೆ, ನೀವು ಹೆಂಗೆ ಪ್ರತಿ ವರ್ಷ ಮಾಧ್ಯಮ ಅಕಾಡೆಮಿನಲ್ಲಿ ವರ್ಷದ ವ್ಯಕ್ತಿ 1 ಲಕ್ಷ ಕೊಡ್ತಿರೋ ರಿಪೋರ್ಟರ್ಸ್ಗೆ, ಅದೇ ರೀತಿಯಲ್ಲಿ ಎಂ.ವೈ. ಗೋರ್ಪಡೆ ಅವರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಯನ್ನು ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು ಕೊಡಬೇಕಾಗಿ ವಿನಂತಿ. ಮೂರನೇದು, ನಾನು ಬೆಂಗಳೂರಿನಲ್ಲಿ ಆಗಲಿ, ಬೇರೆ ಹುಬ್ಬಳ್ಳಿ ಆಗಲಿ, ಧಾರವಾಡ ಆಗಲಿ, ಯಾವುದೇ ಭಾಗದಲ್ಲಿ ಕರ್ನಾಟಕದಲ್ಲಿ ಪತ್ರಕರ್ತರು ಪತ್ರಿಕಾ ಛಾಯಾಗ್ರಾಹಕರು ತಾವು ಸ್ವಂತ ಮಾಡಬೇಕು, ಒಂದು ಛಾಯಾಚಿತ್ರ ಪ್ರದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವ್ರಿಗೆ ದುಡ್ಡಿನ ಅಭಾವದಿಂದ ಅವ್ರು ಮಾಡೋಕ್ಕಾಗೋದಿಲ್ಲ. ಮಾಧ್ಯಮ ಅಕಾಡೆಮಿಗೆ ಒಂದು 50,000 ರೂಪಾಯಿ ಕೊಟ್ಟು ನಾವು ಅವ್ರಿಗೆ ಧನ ಸಹಾಯ ಕೊಟ್ಟರೆ ಮಿಕ್ಕಿದವ್ರು ಹಾಕ್ಕೊಂಡು ತಮ್ಮದೇ ಆದಂಥ ಒಂದು ಸೋಲೋ ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡೋದ್ರಲ್ಲಿ ಅವರು ಇದಾಗ್ತಾರೆ ಅಂತ ನನ್ನ ಆಸೆ ಇದೆ. ಈ 3 ಅಕಾಡೆಮಿಯವರು ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಇದೊಂದು ಪ್ರಥಮ ಬಾರಿಗೆ ಒಂದು ಛಾಯಾಚಿತ್ರ ಪ್ರದರ್ಶನ ಮತ್ತು ತರಬೇತಿ ಕಾರ್ಯಾಗಾರ ನಡೆಸಿದ್ದಾರೆ. ಇದು ರಾಜ್ಯ ಮಟ್ಟಕ್ಕೆ ಮತ್ತು ಸರ್ಕಾರ ಮಟ್ಟಕ್ಕೆ ಮತ್ತು ನಮ್ಮ ಆಯಿಷಾ ಮೇಡಮ್ ಮತ್ತು ಅವ್ರ ತಂಡಕ್ಕೆ ನಾನು ಅಭಿನಂದಿಸ್ತಿದ್ದೇನೆ. ಯಾಕಂತಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಛಾಯಾಚಿತ್ರ ಪ್ರದರ್ಶನ ನಡೀತು. ಮತ್ತೆ ಫೋಟೋ ಜರ್ನಲಿಸಮ್ ಇರೋಂಥ ಯುವಕರು ಸ್ನೇಹಿತರೆಲ್ಲ ಬಂದು ಒಂದು ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಇದರಿಂದ ಒಬ್ಬ ಹೊಸ ಕಲಿಕೆ ಮತ್ತು ಹೊಸ ಮಾರ್ಗದರ್ಶನ, ಒಂದು ಹೊಸ ಥರದ್ದು ಏನಾದರೂ ಮಾಡ್ಬೇಕನ್ನೋದ್ರ ಬಗ್ಗೆ ಇದೊಂದು ಒಳ್ಳೆ ವೇದಿಕೆಯಾಗಿ ಒಳಗೊಂಡಿರೋದು. ಸೊ ಇದು ಬರೀ ಇವತ್ತಿಗೆ ಸೀಮಿತ ಆಗಬಾರ್ದು, ವರ್ಷದ್ದು ಹೆಚ್ಚಿನ ಪ್ರಮಾಣದಿಂದ ಇದರಲ್ಲಿ ಪಾಲ್ಗೊಳ್ಳುವಂಥ ಫೋಟೋ ಜರ್ನಲಿಸಮ್ ಆಗಿರ್ಬೋದು, ಜರ್ನಲಿಸ್ಟಿ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ತರಬೇತಿಗಳಾಗಿರ್ಬೋದು ಆಗ್ಬೇಕನ್ನೋದು ಒಂದು ನಿಟ್ಟಿನಲ್ಲಿ ನನ್ನ ಭಾವನೆ. ಸೊ ಇದರಿಂದ ತುಂಬಾ ಖುಷಿ ಆಯ್ತು. ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಾವು ಯಾವ ಥರ ಬೆಳೆಸ್ಬೇಕು, ಒಂದು ಫೋಟೋ ಜರ್ನಲಿಸಮ್ ಹೆಂಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಇದೊಂದು ನೋಡಿ ನಾವು ಕಲಿಬೇಕಾಗಿರೋದು ವಿಶೇಷ. ಮತ್ತೆ ಟೆಕ್ನಾಲಜಿ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ಫೋಟೋಗ್ರಫಿ ಅಂದ್ರೆ ಬರೀ ಛಾಯಾಚಿತ್ರ ಅಲ್ಲ, ನಾವು ಈಗ ಮುಂದಿನ ಬರೋಂಥ ಸವಾಲುಗಳು ಮತ್ತೆ ಮುಂದಿನ ನಾವು ಯಾವ ಥರ ದೃಷ್ಟಿಕೋನದಿಂದೆಲ್ಲ ಫೋಟೋಗ್ರಫಿ ಮಾಡಬೇಕು ಮತ್ತೆ ಫೋಟೋನ ನೋಡೋಂಥದ್ದನ್ನ ಕಲಿಬೇಕನ್ನೋದ್ರ ಬಗ್ಗೆ ಒಂದು ವೇದಿಕೆಯಾಗಿ ಕಲ್ಪಿಸಿ ಕೊಟ್ಟಿರುವಂಥದ್ದು ಇದೊಂದು ಒಳ್ಳೆಯ ಉದ್ದೇಶ. ಧನ್ಯವಾದಗಳು ಹೇಳ್ತೀನಿ. This Karnataka Academy arranged this program the first time. It is really very much appreciated, and they call the photographers photos and exhibition, and I am also myself also photographer. They call me a pleasure for me, and I feeling proud for that to come as a chief guest of this program as a photographer. First thing, I am not habituated to talk about the in front of the mic. I am a photographer. I am very much habituated to fast clicking. But anyhow, it is a pleasure for me to call me to give something. I am really happy to call me in this annual program, Karnataka Media Academy. It is a very nice program and it's a good night, a nice exhibition also. So, and I like this every time they should encourage the photographer. Nowadays, photojournalism, proper news photography, there is a lots of problem going on. But till I can say, till them encourage them to come to the field, work with very courageously and do this work. And I want to say something about the women photographer also. Must be the new generation women photographers should be come to the field. I want to appreciate them if they come and properly work as like a same platform of the male and female platform. Thanks. ಕರ್ನಾಟಕದ ಮಾಧ್ಯಮ ಅಕಾಡೆಮಿಯವರು
ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಒಂದು ಛಾಯಾಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಛಾಯಾಚಿತ್ರಗಳನ್ನು ಸ್ಪರ್ಧೆಗೆ ಕಳಿಸಿದ್ದಾರೆ. ಮಾಧ್ಯಮ ಅಕಾಡೆಮಿಯವರು ಇನ್ನೊಂದು ವಿಶೇಷ ಅಂದರೆ ಈ ಛಾಯಾಚಿತ್ರ ಸ್ಪರ್ಧೆಯ ಒಂದು ಕಾರ್ಯಾಗಾರ ಮತ್ತು ಪ್ರದರ್ಶನವನ್ನು ಹುಬ್ಬಳ್ಳಿಯಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಯ ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗೆ ಇದು ಈ ಕಾರ್ಯಾಗಾರದಿಂದ ಒಳ್ಳೆಯ ಮಾಹಿತಿಯನ್ನು ಪಡೆದು ತಮ್ಮ ಛಾಯಾಚಿತ್ರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಬಂದಿರತಕ್ಕಂಥ ಛಾಯಾಚಿತ್ರಗಳನ್ನು ನೋಡಿ ಸಹ ಹಲವಾರು ವಿಷಯಗಳನ್ನು ಕಲಿಯುವ ಒಂದು ಅವಕಾಶವನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು ಉತ್ತರ ಕರ್ನಾಟಕದವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಕರ್ನಾಟಕದ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ಛಾಯಾಚಿತ್ರ ಗ್ರಾಹಕರು ಹಲವಾರು ಉತ್ತಮ ಚಿತ್ರಗಳನ್ನು ಇಲ್ಲಿ ತಮ್ಮ ಪ್ರದರ್ಶನಕ್ಕೆ ಕಳಿಸಿದ್ದಾರೆ. ಬಹುಮಾನ ಪಡೆದಂಥ ಎಲ್ಲ ಛಾಯಾಚಿತ್ರ ಗ್ರಾಹಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮುಂದಿನ ವರ್ಷ ಇನ್ನೂ ಭಾಳಷ್ಟು ಜನ ಛಾಯಾಚಿತ್ರ ಗ್ರಾಹಕರು ತಮ್ಮ ಛಾಯಾಚಿತ್ರಗಳನ್ನು, ಅತ್ಯುತ್ತಮ ಛಾಯಾಚಿತ್ರಗಳನ್ನು ಈ ಪ್ರದರ್ಶನಕ್ಕೆ ಕಳಿಸೋದ್ರ ಮೂಲಕ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇವತ್ತು ಹುಬ್ಬಳ್ಳಿಯಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಾಡು ಮಾಡಿದೆ. ವಿಶೇಷವಾಗಿ ನಮ್ಮ ಪತ್ರಿಕಾ ಛಾಯಾಚಿತ್ರ ಗ್ರಾಹಕರು, ಫೋಟೋ ಜರ್ನಲಿಸ್ಟ್ಗಳು ಯಾರ್ಯಾರು ಫೋಟೋಗಳನ್ನ ತೆಗೆದಿದ್ದಾರೆ ಆ ಎಲ್ಲ ಫೋಟೋಗಳು ವಿಭಿನ್ನವಾದ ಸಂದರ್ಭಗಳಲ್ಲಿ ತೆಗೆದಿರುವಂಥ ಫೋಟೋಗಳು. ಅದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಲಾಠಿ ಚಾರ್ಜಿಂದ ಹಿಡಿದು ಭಾವನಾತ್ಮಕ ಕ್ಷಣಗಳಿಂದ ಹಿಡಿದು ಬರ ಅಥವಾ ಅತಿವೃಷ್ಟಿ ಅಥವಾ ಕಿಚ್ಚು ಹಾಯಿಸುವಂಥದ್ದು, ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಥರದ ಅನೇಕ ದೃಶ್ಯಾವಳಿಗಳು ಇಲ್ಲಿದ್ದಾವೆ. ಪೊಲೀಸ್ ಲಾಠಿ ಚಾರ್ಜ್ ಕೂಡ ಇದರೊಳಗಡೆ ಇದೆ. ಹಾಗಾಗಿ ಈ ಥರದ ಒಂದು ಇಡೀ ಚಿತ್ರಣವನ್ನ ಕಟ್ಕೊಟ್ಟಿರುವಂಥದ್ದು ಬಹಳ ವಿಶೇಷ. ಎಲ್ಲರೂ ಬಂದು ಇದನ್ನ ನೋಡ್ಲೇಬೇಕಾದಂಥ ಒಬ್ಬ ಫೋಟೋ ಜರ್ನಲಿಸ್ಟ್, ನಾವು ಫೋಟೋ ತೆಗೆಯೋದು ಬೇರೆ, ಒಬ್ಬ ಫೋಟೋ ಜರ್ನಲಿಸ್ಟ್ ಆ್ಯಂಗಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಅದನ್ನ ಫೋಟೋ ತೆಗಿಬೋದು, ಅವರ ಕೈಚಳಕ ಏನು, ಒಬ್ಬ ಕಲಾವಿದನಿಗೆ ಕುಂಚ ಹೇಗೋ ಅವರಿಗೆ ಅವ್ರ ಕೈಚಳಕ ತೋರಿಸ್ಲಿಕ್ಕೆ, ಹಾಗೆ ಫೋಟೋಗ್ರಾಫರ್ಗೂ ಕೂಡ ಈ ಥರದ ಒಂದು ವಿಶೇಷ ಸಂದರ್ಭಗಳನ್ನ ಅವ್ರು ಕಟ್ಟಿಕೊಡುವಂಥದ್ದನ್ನ ಇಲ್ಲಿ ಮಾಡಿದ್ದಾರೆ. ಅದೇ ಎಲ್ಲ ಎಕ್ಸಿಬಿಷನ್ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಎಕ್ಸಿಬಿಷನ್ ಎಲ್ಲ ಧಾರವಾಡ ಮತ್ತೆ ಹುಬ್ಬಳ್ಳಿ ಭಾಗದ ಎಲ್ಲ ನಾಗರಿಕರು ಮತ್ತೆ ಎಲ್ಲ ಪತ್ರಿಕಾ ಬಾಂಧವರು, ಮಾಧ್ಯಮ ಸಂಸ್ಥೆಯವರು ಎಲ್ಲರೂ ಬಂದು ನೋಡಿದ್ರೆ ಬಹಳ ಚೆಂದಾಗಿರುತ್ತೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಈ ತರದ ಒಂದು ಪ್ರಯತ್ನ ನಿರಂತರವಾಗಿ ಎಲ್ಲ ಕಡೆ ಆಗ್ಲಿ. ನಮಸ್ತೆ. ನಾವೀಗ ಉತ್ತರ ಕರ್ನಾಟಕದಲ್ಲಿ ಒಂದು ಫೋಟೋಗ್ರಫರ್ ತರಬೇತಿ ಮತ್ತು ಪ್ರದರ್ಶನ ಹಮ್ಮಿಕೊಂಡಿರೋದು ಬಹಳ ಒಂದು ಒಳ್ಳೆ ವಿಚಾರ ಅಂತ ಅನ್ಬೋದು. ಯಾಕಂದ್ರೆ ಇಷ್ಟು ವರ್ಷ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಈ ಮಟ್ಟದಲ್ಲಿ ನಡೆದಿರ್ಲಿಲ್ಲ. ಈ ಒಂದು ಇದಕ್ಕೆ ಈ ಒಂದು ಕಾರ್ಯಕ್ರಮದಿಂದ ಫಸ್ಟ್ ಅಡಿ ಇಟ್ಟಿದ್ದಾರೆ. ಇದು ನಿರಂತರವಾಗಿರ್ಲಿ, ನಿಂದಿರಬಾರ್ದು ಅನ್ನೋದು ಎಲ್ಲರೂ ಒಂದು ಅಭಿಪ್ರಾಯ. ಜೊತೆಗೆ ಎಲ್ಲರೂ ಬಂದಂತರು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಈ ಉತ್ತರ ಕರ್ನಾಟಕದಾಗ ಬರೀ ಫೋಟೋಸ್ ಅಲ್ಲ, ಇಲ್ಲಿ ವಾತಾವರಣ, ಇಲ್ಲಿ ಒಂದು ಊಟ ಎಲ್ಲದೂ ಚೆನ್ನಾಗಿರೋದ್ರಿಂದ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ ಅನ್ನೋದು ನಮ್ಮೆಲ್ಲರೂ ಆಸೆ ಆಗಿದೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ಏನು ಛಾಯಾಚಿತ್ರ ಪ್ರದರ್ಶನ ಮತ್ತು ಇದು ಮಾಡಿದ್ದಾರೆ. ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮ ಅಕಾಡೆಮಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಛಾಯಾಗ್ರಾಹಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕಮಿಟಿಯಲ್ಲಿ. ಮತ್ತು ಉತ್ತರ ಕರ್ನಾಟಕದಲ್ಲಿ ಈಗ ಅದು ಸ್ಪೆಷಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ, ಛಾಯಾಗ್ರಾಹಕರನ್ನ ಎಲ್ಲ ಇದರಲ್ಲಿ ಪರಿಗಣಿಸಲಿ ಅಂತ ವಿನಂತಿ ಮಾಡ್ತೇನೆ. ನಮಸ್ತೆ. ನಾವು ಜಾನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಮಾಧ್ಯಮ ಅಕಾಡೆಮಿ ಆಯೋಜಿಸಿದಂತಹ ಫೋಕಸ್ ಆನ್ ನ್ಯೂಸ್ ಫೋಟೋಗ್ರಫಿ ಸೆಷನ್ ತುಂಬಾ ಅಚ್ಚುಮೆಚ್ಚಾಗಿ ನಡೆದಿದೆ. ಇಲ್ಲಿಂದ ತೆಗೆದಂತಹ ಫೋಟೋಗಳು ಪ್ರತಿಯೊಬ್ಬರಿಗೂ ನಮಗೆ ಮಾರ್ಗದರ್ಶನ ನೀಡುವಂತಿದೆ. ಯಾವ ರೀತಿ ನಾವು ಪ್ರೊಫೆಷನಲ್ ಆಗಿ ಫೋಟೋಗ್ರಾಫರ್ ಅನ್ನು ತೆಗಿಬೇಕು, ಮತ್ತೆ ನಮ್ಮ ಫ್ಯೂಚರ್ ಆಗಿ ಜರ್ನಲಿಸ್ಟ್ ಆಗಿ ಯಾವ ರೀತಿ ವರ್ಕ್ ಅನ್ನ ಫೋಟೋ ಸೆಷನ್ ಅಲ್ಲಿ ಫೋಕಸ್ ಮಾಡಬಹುದು ಅಂತ ತಿಳಿಸಿದೆ. ಮತ್ತೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಆರ್ಗನೈಸೇಷನ್ ಮಾಡಿ ಸೆಷನ್ ತುಂಬಾ ಚೆನ್ನಾಗಿದೆ. ಇದೇ ತರಹ ಅನೇಕ ಕಾರ್ಯಕ್ರಮಗಳನ್ನ ರೂರಲ್ ಏರಿಯಾದಲ್ಲಿ ಮಾಡ್ಲಿ, ಇದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಮಾಧ್ಯಮ ಅಕಾಡೆಮಿಯವರಿಗೆ ಕೇಳ್ಕೊತೀನಿ. ನಮಸ್ತೆ. ನಾನು ಸುಜಾತ ಮಾಮ್ಲೆಪಟ್ಟಿ ಶೆಟ್ಟರ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಾವೆಲ್ಲರೂ.
ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮಾಧ್ಯಮ ಅಕಾಡೆಮಿ ಆಯೋಜಿಸಿದಂತಹ ಇಂತಹ ಅದ್ಭುತ ಕಾರ್ಯಕ್ರಮ ಹುಬ್ಬಳ್ಳಿ ಮಹಾನಗರದಲ್ಲಿ ಆಯೋಜಿಸಿದ್ದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇಲ್ಲಿ ಮೀಡಿಯಾದವ್ರಿಗೆ ಆಗ್ಲಿ ಈ ತರ ಫೋಟೋ ಸೆಷನ್ಗಾಗಿ ವರ್ಕ್ಶಾಪ್ ಯಾವುದು ನಡೆಯೋದು ಬಹಳ ಕಡಿಮೆ. ಇದರಿಂದ ತುಂಬಾ ಉತ್ಸಾಹ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಗೂ ಕೂಡ ಆಗಿದೆ. ಇದೇ ತರಹ ಮಾಧ್ಯಮ ಅಕಾಡೆಮಿ ಇಂತಹ ಕಾರ್ಯಕ್ರಮಗಳನ್ನ ಇಂತಹ ರೂರಲ್ ಏರಿಯಾದಲ್ಲಿ ಮಾಡ್ಲಿ, ಇದರಿಂದ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಇದಕ್ಕೆ ನಮ್ಮ ಸಂಪೂರ್ಣ ನಾವು ಸಹ ಇದಕ್ಕೆ ಜೊತೆಯಾಗಿ ನಾವು ಕಲಿಯೋ ಮಹತ್ವವಾದ ಇದಾಗಿದೆ ಅಂತ ನಾನು ಹೇಳ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀ ಕಾಡಸಿದ್ದೇಶ್ವರ ಕಲಾ ಹಾಗೂ HSK ವಿಜ್ಞಾನ ಸಂಸ್ಥೆಯ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು. ನನ್ನ ಹೆಸರು ಅಜಯ್. ನಾನು ಪತ್ರಿಕೋದ್ಯಮದ ಫೈನಲ್ ಇಯರ್ ಸ್ಟೂಡೆಂಟು. ಮಾಧ್ಯಮ ಅಕಾಡೆಮಿ ಬೆಂಗಳೂರದವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಹುಬ್ಬಳ್ಳಿಯ ಇಂದಿರಾ ಗಾಂಜಿನ ಮನೆಯಲ್ಲಿ ಛಾಯಾಚಿತ್ರ ಮತ್ತು ಪ್ರದರ್ಶನವನ್ನ ಹಾಗೂ ತರಬೇತಿ ಶಿಬಿರವನ್ನ ಕಾರ್ಯಾಗಾರವನ್ನ ಒಂದಿನ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದು ನಮ್ಮ ಸ್ಪೆಷಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ನಾವು ಬರೀ ಥಿಯರಿ ಜೊತೆ ಒಂದು ಪ್ರಾಕ್ಟಿಕಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪತ್ರಿಕೋದ್ಯಮದಲ್ಲಿ ಪ್ರಾಕ್ಟಿಕಲ್ ಅನ್ನೋದು ತುಂಬಾ ಅವಶ್ಯ. ಅಂಥದ್ರಲ್ಲಿ ಒಂದು ದಿನ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಛಾಯಾಚಿತ್ರ ಆಗಿರ್ಬೋದು ಮತ್ತು ಫೋಟೋಶೂಟ್ಗೆ ಯಾವ ತರ ಸ್ಕಿಲ್ಸ್ ಬೇಕಲ್ಲ ಅದನ್ನ ಇಲ್ಲಿ ಹೇಳ್ಕೊಡ್ತಿದ್ದಾರೆ, ತರಬೇತಿ ನೀಡ್ತಿದ್ದಾರೆ. ಅದು ಉಚಿತವಾಗಿ ನೀಡ್ತಿದ್ದಾರೆ. ಅದೊಂದು ತುಂಬಾ ಖುಷಿ ಆಗ್ತಿದೆ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಇದು ಅವಶ್ಯವಿರುವ ಕಾರಣ ಇವತ್ತು ನಮಗೆ ಬಂದಿದ್ದು ತುಂಬಾ ಖುಷಿ ಆಗಿದೆ. ಇಲ್ಲಿ ಬಂದು ನಾವು ತುಂಬಾ ಕಲ್ತ್ಕೊಂಡಿದೀವಿ. ಮಾರ್ನಿಂಗ್ 10 ಗಂಟೆಯಿಂದ ಇಲ್ಲಿ ತನಕನೂ ಮತ್ತೆ ಮುಂದೆನೂ ಈಗ ತರಬೇತಿ ಕಾರ್ಯ ನಡೆಯುತ್ತೆ. ಸೊ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ನಾವು ಇದು ಚಿತ್ರನ ನೋಡಿದ್ವಿ. ಬಹುಮಾನವನ್ನು ಗೆದ್ದಿದ್ದಾರೆ ಕೆಲವರು. ಆ ಚಿತ್ರ ನೋಡಿದ್ರೆ ಆ ಚಿತ್ರವನ್ನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಎಲ್ಲಾ ವಿಷಯಗಳನ್ನ ತಿಳ್ಕೊಬಹುದು. ಮುಂದೆ ನಾವು ಇದನ್ನ ಒಂದು ಒಳ್ಳೆಯ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಮುಂದೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕಲಿತೀವಿ ಅನ್ನೋ ಭರವಸೆ ಇದೆ. ಇದಕ್ಕೇನು ನಡೆಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಭರತ್ ಅಂತ, ಕೊಪ್ಪಳದಿಂದ ಬಂದಿದ್ದೀನಿ. ನಂದು ಈ ಮಾಧ್ಯಮ ಅಕಾಡೆಮಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಬಂದಿದೆ. ಇಲ್ಲಿ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತುಂಬಾ ಚಿತ್ರಗಳು ಬಂದಿದೆ. ನಮಗೂ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ. ಈ ಸ್ಪರ್ಧೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಾಡೆಮಿ ಪ್ರಶಸ್ತಿ ಬಂದಿರೋದು ನನ್ಗೆ ಖುಷಿ ಅನಿಸ್ತಾ ಇದೆ. ನಾನು ಕೊಪ್ಪಳದಿಂದ ಬಂದಿದ್ದೇನೆ. ಇದನ್ನ ಆ ಇಲಾಖೆಯವರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರ ಚಲೋ ಅಂತ ನಾನು ಫೋಟೋಗ್ರಾಫರ್ ವತಿಯಿಂದ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ಕಂದಕೂರ್ ಅಂತೇಳಿ, ನಾನು ಕೊಪ್ಪಳದಿಂದ ಬಂದಿದ್ದೇನೆ. ನಂದು 2ನೇ ಬಹುಮಾನ ಆಗಿದೆ. ಆಮೇಲೆ ಈ ಮಾಧ್ಯಮ ಅಕಾಡೆಮಿಯವರು ಮೊದಲನೇ ಸರಿ ಫೋಟೋಗ್ರಫಿ ಕಾಂಟೆಸ್ಟ್ ಮಾಡಿದ್ದು ನನಗೆ ಮೊದಲನೇ ಸರಿ ಈ ಇಲಾಖೆಯಿಂದ ಪ್ರಶಸ್ತಿ ಬಂದಿದ್ದು ಖುಷಿ ಆಯಿತು. ಬಟ್ ಇನ್ನೂ ಒಂಚೂರು ಏನಂತ ನನಗೆ ಹಲವಾರು ಪತ್ರಿಕಾ ಪ್ರಶಸ್ತಿ ನನಗೆ ಸಿಕ್ಕಿದೆ ಫೋಟೋಗಳಿಗೆ. ಬಟ್ ಇದೊಂದು ಕರ್ನಾಟಕ ಸರ್ಕಾರ ಮಾಡುವ ಪ್ರಪ್ರಥಮ ಒಂದು ಸ್ಪರ್ಧೆಯಲ್ಲಿ ಸಿಕ್ಕಿದ್ದು ನನಗೆ ಬಹಳಷ್ಟು ಖುಷಿಯನ್ನು ತಂದಿದೆ. ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರುವ ತೀರ್ಪುಗಾರರಾದ ತಿಪ್ಪೇಸ್ವಾಮಿ, ಶ್ರೀ ಭಾಗ್ಯಪ್ರಕಾಶ್ ಮತ್ತು ಇಮ್ರಾನ್ ಖುರೇಶಿ ಅವರು ಒಂದು ಜಡ್ಜ್ ಮಾಡಿದ ಒಂದು ಫೋಟೋಕ್ಕೆ ಸಿಗುವುದಂತ ಹೇಳಿದ್ರೆ ಅದು ಬಹಳ ಖುಷಿಯನ್ನು ತರ್ತದೆ. ಪತ್ರಕರ್ತರಿಗೆ ಜಾಸ್ತಿಯಾಗಿ ಅವಕಾಶಗಳಿರ್ತವೆ ಅವಾರ್ಡ್ಗಳಿಗೆ. ಬಟ್ ಪತ್ರಿಕಾ ಛಾಯಾಗ್ರಾಹಕರಿಗೆ ಒಂದು ಕೊರತೆ ಇತ್ತು. ಸರ್ಕಾರ ಯಾವುದೇ ಒಂದು ಪ್ರಶಸ್ತಿಗಳನ್ನು ಇದನ್ನು ಏರ್ಪಡಿಸಿರ್ಲಿಲ್ಲ. ಇದೊಂದು ಪ್ರಥಮ ಬಾರಿಗೆ ಏರ್ಪಡಿಸಿದ್ದಾರೆ. ಮತ್ತೆ ಅದು ಪ್ರಥಮ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದ್ದು ಬಹಳಷ್ಟು ಸಂತೋಷ ಅಂತ ತಂದಿದೆ. ನನ್ನ ಹೆಸರು ಸತೀಶ್ ಇರಾ, ಉದಯವಾಣಿ ಮಂಗಳೂರು ವಿಭಾಗದ ಛಾಯಾಗ್ರಾಹಕ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಹಯೋಗದಲ್ಲಿ ಫೋಕಸ್ ಆನ್ ನ್ಯೂಸ್ ಛಾಯಾಚಿತ್ರ ಪ್ರದರ್ಶನ ಹಾಗೂ ಪತ್ರಿಕಾ ಛಾಯಾಗ್ರಹಣ ತರಬೇತಿ ಕಾರ್ಯಾಗಾರವನ್ನ ನಮ್ಮ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ ನಲ್ಲಿ ಅತ್ಯಂತ ಅದ್ಭುತವಾಗಿ ಇಂದಿನ ದಿವಸ ಆಯೋಜಿಸಲಾಗಿತ್ತು. ಅದರ ಪ್ರಕಾರವಾಗಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಛಾಯಾಚಿತ್ರಗಳ ಆಯ್ಕೆ ಕೂಡ ಆಗಿತ್ತು. ಅದರೊಳಗಡೆ 3 ಚಿತ್ರಗಳನ್ನ ಸುಂದರವಾದಂತಹ ಚಿತ್ರಗಳನ್ನ ಆಯ್ಕೆ ಮಾಡಿ ಇಲ್ಲಿ ಪ್ರದರ್ಶನವನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಮೆಚ್ಚುಗೆ ಪಡೆದಂತಹ ಸಾಕಷ್ಟು ಚಿತ್ರಗಳು ಇಲ್ಲಿ ಬಂದವು. ಇವುಗಳ ಒಂದು ಛಾಯಾಚಿತ್ರ ಪ್ರದರ್ಶನವನ್ನ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಇಲ್ಲೇ ನೋಡಕ್ ನಮ್ಗೆ ಸಿಗ್ತಾವ ಹುಬ್ಬಳ್ಳಿ ಮಂದಿಗೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಸುದ್ದಿ ಛಾಯಾಚಿತ್ರಗಳನ್ನ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿರ್ತಾವು, ಏನು ಅದರ ಅನುಭವದ ಕುರಿತಾದಂತಹ ಸಾಕಷ್ಟು ಇಲ್ಲಿ ನುರಿತಂತಹ ಛಾಯಾಗ್ರಹಣದ
ಛಾಯಾಗ್ರಹಣದಲ್ಲಿ ನುರಿತಂತಹ ಸುದ್ದಿ ಛಾಯಾಗ್ರಾಹಕರು ಬಂದಿರ್ತಾರ. ಈ ಒಂದು ಸುಂದರವಾದಂತಹ ಛಾಯಾಚಿತ್ರವನ್ನ ನೋಡಿಕೊಂಡು ಅದರ ಒಂದು ಪರಿಚಯ ಅನುಭವವನ್ನ ಪಡೆದುಕೊಂಡು ಹೋಗ್ರಿ ಅಂತ ಹೇಳ್ತಾ, ಎಲ್ರೂ ಕೂಡ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಕೊಡ್ರಿ. ಈ ಒಂದು ಸುಂದರವಾದಂತಹ ಛಾಯಾಚಿತ್ರ ಪ್ರದರ್ಶನವನ್ನ ನೋಡಿಕೊಂಡು ಅದರ ಒಂದು ಕುರಿತಾದಂತಹ ಮಾಹಿತಿಯನ್ನ ಪಡೆದುಕೊಂಡು ಹೋಗ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಈ ಛಾಯಾಚಿತ್ರ ಪ್ರದರ್ಶನಕ್ಕೆ ಬರ್ರಿ ಅಂತ ಹೇಳ್ತಾ, ನನ್ನ ಹೆಸರು ಈರಪ್ಪ ನಾಯ್ಕರ್, ಕನ್ನಡಪ್ರಭ ಫೋಟೋ ಜರ್ನಲಿಸ್ಟ್. ಸ್ವಲ್ಪ ಹಿಂದೆ ಸತೀಶ್ ಸ್ವಲ್ಪ ಸರ್